ಹಮೀದ್ ಮೇಲೆ ಭೀಕರವಾಗಿ ದಾಳಿ ಮಾಡ್ತಾರೆ. ಹಮೀದ್ ಅಲ್ಲಿ ಕೊನೆ ಉಸಿರೆಳಿತಾನೆ. ಅದರ ಅರ್ಥ ಈ ಪೊಳಲಿಗೆ ಬಂದಂತವ್ರು ಎಲ್ಲರೂ ಒಂದು ಕಲ್ಲಂಗಡಿ ಪರ್ಚೇಸ್ ಮಾಡುದು, ಖರೀದಿ ಮಾಡುವಂತ ಒಂದು ಪದ್ಧತಿ. ಇಲ್ಲಿ ಕ್ರಿಕೆಟ್ ಮ್ಯಾಚ್ಗಳು ವಿಶೇಷವಾಗಿ ಎಲ್ಲಾದ್ರಲ್ಲೂ ಪಾತ್ರ ವಹಿಸುತ್ತೆ. ಇದರಲ್ಲಿ ಮಲ್ಲೂರಿಂದು ಒಂದು ಟೀಮ್ ಇರುತ್ತೆ, ಕ್ರಿಕೆಟ್ ಟೀಮು, ಪೊಳಲಿಯ ಕ್ರಿಕೆಟ್ ಟೀಮ್ ಇರುತ್ತೆ. ಇವ್ರಿಗೊಂದು ಕ್ರೇಜ್ ಇರುತ್ತೆ, ತಮ್ಮ ಬಾಂಬೆ ಮುಂಬೈನ ಸಾಹಸಗಳ ಮಾತಾಡೋದು. ನನಗೆ ಆ ಅಂಡರ್ ವರ್ಲ್ಡ್ ಒಂದು ಪರಿಚಯ, ನನಗೆ ಈ ಅಂಡರ್ ವರ್ಲ್ಡ್ ಒಂದು ಪರಿಚಯ ಅಂತ. ಆಗ ಇವ್ರಿಗೆ ಏನು ಹುಡುಗರು ಮಾತು ಕೇಳಲಿಕ್ಕೆ ಶುರು ಮಾಡ್ತಾರೆ. ನಂತರ ಆ ಹುಡುಗರು ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇವ್ರ ಹತ್ರ ಸೆಳಿಬೇಕಾದ್ರೆ ಇವ್ರೇನ್ ಮಾಡೋದಂದ್ರೆ ಇನ್ನೊಂದು ಧರ್ಮವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡುದು. ಈ ರೀತಿಯ ಹತ್ಯೆಗಳಲ್ಲಿ ಪಾಲ್ಗೊಂಡಂತವ್ರ ಹೆಸರುಗಳು ಬರ್ತವೆ. ನಿಮ್ಗೆ ಗೊತ್ತು, ಪೊಳಲಿಯ ಅನಂತು ಅಂತ ಹೆಸರು ಬರುತ್ತೆ, ಪೊಳಲಿ ಕಮಲಾಕ್ಷ ಅಂತ ಬರುತ್ತೆ, ನಂತರ ಕ್ಯಾಂಡಲ್ ಸಂತು ಅಂತ ಬರುತ್ತೆ. 2014 ರಾಜೇಶ್ ಪೂಜಾರಿ ಹತ್ಯೆ ಆಗುತ್ತೆ, 2015 ನಾಸೀರ್ ಹತ್ಯೆ ಆಗುತ್ತೆ, 2008 ತಂಜೀಮ್ ಕಾಟಿಫಲ್ಲ ಹತ್ಯೆ ಆಗುತ್ತೆ. ಮಾನ್ಯ ವೀಕ್ಷಕರು, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ನಡೆದಿದ್ದಂತ ಹೇಳಿದ್ರೆ ಅದು ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹತ್ಯೆಗೆ ಹತ್ಯೆ ಅಂತ ಹೇಳಿ ಗೊತ್ತು. ಇದಾದ ಮೇಲೆ ದೊಡ್ಡ ಮಟ್ಟದಲ್ಲಿ ಸರ್ಕಾರದಿಂದ ಸುದ್ದಿ ಹೊರಡಿದ್ದಂತ ಹೇಳಿದ್ರೆ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ, ಹೊಸದಾಗಿ ಪೊಲೀಸ್ ಪಡೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಗೆ ಕರಾವಳಿ ಭಾಗಕ್ಕೆ ನೇಮಿಸ್ತಾ ಇದ್ದೇವೆ ಅಂತೇಳಿ. ಅದಾದ ಮೇಲೆ ಈ ಹೆಸರಿಗೆ ಮಾನ್ಯತೆ ಇಲ್ಲ ಅನ್ನೋದು ಯಾವಾಗ ಗೊತ್ತಾಗತ್ತೆ, ಆಗ ಇದನ್ನ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನುವಂಥದ್ದು ನಿನ್ನೆ ಇನಾಗ್ರೇಷನ್ ಮಾಡುತ್ತೆ, ಅಂದ್ರೆ ಇದರ ಸ್ಥಾಪನೆ ಮಾಡುತ್ತೆ. ಇಲ್ಲಿ ಬಹುದೊಡ್ಡ ಪ್ರಶ್ನೆ ನಮ್ಗೆಲ್ಲರಿಗೂ ಕಾಡೋದಂತ ಹೇಳಿದ್ರೆ, ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನೋದು ಏನಿದೆ, ಈ ಆಕ್ಷನ್ ಫೋರ್ಸು ಯಾವ ಆಕ್ಟಿನ ಅಡಿಯಲ್ಲಿ ಬರುತ್ತೆ ಅಂದ್ರೆ ಪೊಲೀಸ್ ಆಕ್ಟಿನ ಅಡಿಯಲ್ಲಿ ಬರುತ್ತೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ಕರಾವಳಿ ಭಾಗದ ಏನು ಒಂದು ಕೋಮು ಹತ್ಯೆಗಳು ಅನ್ನುವಂಥದ್ದು ಅಥವಾ ಬೇರೆ ಯಾವುದೋ ಕಾರಣಕ್ಕೆ ನಡೆದಂತ ಹತ್ಯೆಗಳೇನಿದಾವೆ, ಈ ಹತ್ಯೆಗಳ ಇತಿಹಾಸನೇ ತುಂಬಾ ದೊಡ್ಡದಿದೆ. ನಿಮ್ಗೆ ಆ ಹೆಸರು ಹೇಳ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಕೋಮು ಹತ್ಯೆ ಯಾವ್ದು ಬಿಂಬಿತವಾಗಿದ್ದಾವೆ, ಅದರಲ್ಲಿ ನಾವು ಕೋಮು ಹತ್ಯೆ ಅನ್ನೋದಕ್ಕೆ ಬಂದಾಗ ನಾವು ಮೊದಲಿಗೆ ಇಲ್ಲಿ ಸ್ಟಡಿ ಮಾಡಬೇಕಾಗಿದ್ದು ಹಮೀದ್ ಕೊಲೆ ಪ್ರಕರಣ. ಮೊದಲಿಗೆ ಹಮೀದ್ ಕೊಲೆ ಆಗುತ್ತೆ, ನಂತರ ರಫೀಕ್ ಕೊಲೆ ಆಗುತ್ತೆ. ತುಂಬಾ ಆಶ್ಚರ್ಯ ಅಂತ ಹೇಳಿದ್ರೆ ಈ ಎರಡೂ ಹತ್ಯೆ ಕೇಸಿನಲ್ಲಿ ಪೊಳಲಿ ಅನಂತು ಅನ್ನುವಂಥ ವ್ಯಕ್ತಿ ಇರುವುದಿಲ್ಲ. ಆ ವ್ಯಕ್ತಿ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಆ ಕೇಸಿನಲ್ಲಿ ಆ ಇಲ್ಲಿವರೆಗೆ ಬಂದಿರೋ ಸುದ್ದಿ ಪ್ರಕಾರ ಆ ವ್ಯಕ್ತಿ ಹೆಸರನ್ನ ಸೇರಿಸಲಾಗತ್ತೆ. ಹೀಗಾಗಿ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕೊನೆಗೆ ಜಬ್ಬಾರ್ ಅಂತ ಹೇಳಿ ಏನ್ ತಾಲೂಕ್ ಪಂಚಾಯತಿ ಅಧ್ಯಕ್ಷನ ಹತ್ಯೆಯಲ್ಲಿ ಭಾಗಿಯಾಗ್ತಾನೆ. ಜಬ್ಬಾರ್ ಅನ್ನೋರು ಏನಿರ್ತಾರೆ, ತಾಲೂಕ್ ಪಂಚಾಯತಿ ಅಧ್ಯಕ್ಷರೇನಿರ್ತಾರೆ, ಅವರ ಹತ್ಯೆಯಲ್ಲಿ ಭಾಗಿಯಾಗ್ತಾನೆ ಪೊಳಲಿ ಅನಂತು. ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕಾದಂಥದ್ದು ಇಲ್ಲಿ ಕೋಮು ಹತ್ಯೆಗಳ ಬಗ್ಗೆ ಈ ನಿಗ್ರಹ ಪಡೆಗಳೇನಿದೆ ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಕೆಲಸ ಇದೆ. ಹೀಗಾಗಿ ನಾನು ಹೇಳಿದ್ದು ಇವತ್ತು ಸ್ಪೆಷಲ್ ಆಕ್ಷನ್ ಫೋರ್ಸ್ ಏನಿದೆ ಇದು ಯಾವ ಪೊಲೀಸ್ ಆಕ್ಟಿನ ಅಡಿಯಲ್ಲಿ ಬರುತ್ತೆ. ಯಾಕಂದ್ರೆ ನಿಮ್ಗೆ CBI ಏನಿದೆ ಡೆಲ್ಲಿ ಪೊಲೀಸ್ ಆಕ್ಟಿನ ಅಡಿಯಲ್ಲಿದೆ, ಕರ್ನಾಟಕದಲ್ಲಿರುವಂತ COD ಏನಿದೆ ಅದು ಕರ್ನಾಟಕ ಪೊಲೀಸ್ ಆಕ್ಟಿನ ಅಡಿಯಲ್ಲಿದೆ. ಅದಾದ ಮೇಲೆ ಏನು NIA ಅಂತ ಹೇಳಿದ್ರೆ ಏನೀಗ ಸುಹಾಸ್ ಶೆಟ್ಟಿಯ ಕೇಸನ್ನ ಕೈಗೆ ತಗೊಂಡಿದ್ದಾರೆ NIA ಅವರು. ಈ ಕೇಸ್ ಏನಂದ್ರೆ UAPA ಅಂತ ಹೇಳಿದ್ರೆ ಏನು ಕಾನೂನು ಬಾಹಿರ ತಡೆ ಚಟುವಟಿಕೆ ಏನಿದೆ ಅದರ ಅಡಿಯಲ್ಲಿ ತಗೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿದ್ದಂತ ಒಬ್ಬ ಆರೋಪಿ ಹಿಂದೆ PFI ಅಂತ ಹೇಳಿದ್ರೆ ಅದು ಈಗ ನಿಷೇಧಿತ ಸಂಘಟನೆ, ಆ ಸಂಘಟನೆಯಲ್ಲಿ ಇದ್ದಿದ್ರಿಂದನೇ NIA ಇದನ್ನ ತನಿಖೆಗೆ ತಗೊಳುತ್ತೆ. ಹೀಗೆ ಇವೆಲ್ಲ ಸಂಸ್ಥೆಗಳಿದಾವೆ, ಇವಕ್ಕೆಲ್ಲ ಒಂದೊಂದು ಪೊಲೀಸ್ ಆಕ್ಟ್ ಅಥವಾ ದೇಶದ ಕಾನೂನು ಅಪ್ಲೈ ಆಗುತ್ತೆ. ಆದ್ರೆ ಮಂಗಳೂರಿನಲ್ಲಿ ಇವತ್ತೇನು ಮೊನ್ನೆ ಇನಾಗ್ರೇಷನ್ ಆಗಿರುವಂತದ್ದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಇದೆ, ಈ ಫೋರ್ಸಿಗೆ ಇವತ್ತಿನವರೆಗೂ ಯಾವ ಕಾನೂನಿನ ಅಡಿಯಲ್ಲೂ ಇಲ್ಲ ಅನ್ನುವಂಥದ್ದು ಈಗ ಬಹುದೊಡ್ಡ ಚರ್ಚೆ ಈ ಭಾಗದಲ್ಲಿ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪಡೆಯನ್ನ ಪ್ರಾರಂಭ ಮಾಡಬೇಕಾದ್ರೆ ಆ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಇದ್ರ ಬಗ್ಗೆ ಸದನದಲ್ಲಿ ಕುಲಂಕುಷವಾಗಿ ಚರ್ಚೆ ಆಗ್ಬೇಕಾಗತ್ತೆ. ಚರ್ಚೆ ಆದ ನಂತರ ಯಾವ ರೀತಿ ಕಾನೂನು ಅಪ್ಲೈ ಆಗುತ್ತೆ, ಇವರ ಸ್ಟೇಷನ್ ಎಲ್ಲಿರುತ್ತೆ, ಇವರು ಕೆಲಸ ಮಾಡೋ ವಿಧಾನ ಹೇಗಿರುತ್ತೆ, ನಂತರ ಒಂದು ಅಮೆಂಡ್ಮೆಂಟ್ ಮಾಡಿದಾಗ
ಆ ಕಾನೂನು ಪಾಸ್ ಆದ್ರೆ ಆ ಕಾನೂನು ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ಗೆ ಏನಿದೆ ಈಗ ಅದು ಅವ್ರಿಗೆ ಬರುತ್ತೆ. ಆ ನಂತರ ಅವರು ತನಿಖೆಗಳನ್ನ ಅಥವಾ ಜನರ ಮಧ್ಯ ಶಾಂತಿಯನ್ನ ಬಿಂಬಿಸುವುದು, ಚಟುವಟಿಕೆ ಮಾಡುವಂತವ್ರು ಯಾರಿರ್ತಾರೆ ಅಂದ್ರೆ ಅವ್ರನ್ನ ಹತ್ಯೆ ಮಾಡಿದ್ಕೊಳ್ಳೆ ಇವ್ರ ಹತ್ಯೆ ಮಾಡುವಂತ ಇಂಥವ್ರನ್ನ ಹಿಡಿದು ಇವರು ಸರಿಯಾದ ಕಾನೂನಿನ ಕ್ರಮ, ಕಠಿಣವಾದ ಕ್ರಮ ತಗೊಳ್ಳೋ ರೀತಿ ಮಾಡುವಂಥದ್ದು ಕೆಲಸ ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ದಾಗುತ್ತೆ. ಅದ್ರ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಈಗ ಈ ಭಾಗದಲ್ಲಿ ಬಂದಿರುವಂತಹದ್ದು ಎಕ್ಸ್ಪರ್ಟ್ಸ್ಗಳು ಹೇಳುವುದಂತ ಹೇಳಿದ್ರೆ, ಕೇವಲ ಸರ್ಕಾರ ಒಂದು ಕಾಟಾಚಾರಕ್ಕೆ ಇದನ್ನ ಇನಾಗ್ರೇಷನ್ ಆಗಿದೆ, ಆದ್ರೆ ಇವ್ರು ಕೆಲಸ ಮಾಡುವುದು ಎಲ್ಲಿ, ಏನ್ ಇವ್ರಿಗೆ ಕಾನೂನುಗಳಿದಾವೆ, ಯಾರ ಅಂಡರ್ನಲ್ಲಿ ಇವ್ರು ಬರ್ತಾರ ಅನ್ನುವಂಥದ್ದು. ಅದಕ್ಕೋಸ್ಕರ ನಾವೀಗ ಕೋಮು ಹತ್ಯೆಗಳು ಅನ್ನುವಂಥದ್ದು ಇಲ್ಲಿವರೆಗೆ ಬಿಂಬಿತವೇನಾಗಿದೆ, ಎಷ್ಟು ಹತ್ಯೆಗಳು ನಡೆದಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಇವತ್ತು ನೋಡುವ. ಅದಾದ ಮೇಲೆ ಯಾಕೆ ಹಮೀದು ಹಾಗೆ ರಫೀಕ್ ಹತ್ಯೆ ಆಗುತ್ತೆ ಅನ್ನುವಂಥದ್ದು ಮಾತಾಡ್ತಾ ಹೋಗುವ ಅಂತ ಹೇಳ್ತೇನೆ. ಕೋಮು ಪ್ರತೀಕಾರಕ್ಕೆ ಹತ್ಯೆ ಆಗಿರುವುದಂತ ಬಿಂಬಿತವಾಗಿರುವಂತದ್ದು ಇಲ್ಲಿವರೆಗೆ ಅಂತ ಹೇಳಿದ್ರೆ 98ನೇ ಇಸ್ವಿಗೆ ನಾವು ಬಂದ್ಬಿಟ್ರೆ ಹಮೀದ್ ಹತ್ಯೆ ಆಗುತ್ತೆ. ಹಮೀದ್ ಆದ ನಂತರ ಬರುವಂತದ್ದು ರಫೀಕ್ ಆಗುತ್ತೆ. ಈ ಹಮೀದು ರಫೀಕ್ ಹತ್ಯೆಯಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಸೇರಿಸಿದ್ದಕ್ಕೆ ಇದೇ ವ್ಯಕ್ತಿ ಸೇರಿಸಿದಾನೆ ಅನ್ನುವಂಥದ್ದೇನು ಆ ವ್ಯಕ್ತಿಯ ತಲೆಯಲ್ಲಿ ಬರುತ್ತೆ. ಆಗ 2003ನೇ ಇಸ್ವಿಯಲ್ಲಿ ನಡೆಯುವಂಥದ್ದು MB ಜಬ್ಬಾರ್ ಹತ್ಯೆ. ಅದಾದ್ಮೇಲೆ ಅದೇ 2003 ಅಬ್ದುಲ್ ರಹೂಫ್ ಕಾಟಿಪಲ್ ಹತ್ಯೆ ಆಗುತ್ತೆ. ನಂತರ 2003 ಡಿಸೆಂಬರ್ ತಿಂಗಳಲ್ಲಿ ನರಸಿಂಹ ಶೆಟ್ಟಿಗಾರ್ ಹತ್ಯೆ ಆಗುತ್ತೆ. ಅದಕ್ಕಿಂತ ಅದೇ ರೀತಿನೇ 2003ರಲ್ಲಿ ಫಾರೂಕ್ ಹತ್ಯೆ ಆಗುತ್ತೆ. ಫಾರೂಕ್ ಅದಾದ ಮೇಲೆ 2004ಕ್ಕೆ ಬಂದ್ಬಿಟ್ರೆ ಉದಯ್ ಪೂಜಾರಿ ಕಾಟಿಪಲ್ಲ ಹತ್ಯೆ ಆಗುತ್ತೆ. ಅದಾದ್ಮೇಲೆ ಪೊಳಲಿ ಅನಂತು ಹತ್ಯೆ ಆಗುತ್ತೆ. ನಿಮ್ಗೆಲ್ಲ ಗೊತ್ತು 2006 ಸುಖಾನಂದ್ ಶೆಟ್ಟಿ ಹತ್ಯೆ ಆಗುತ್ತೆ. 2008 ತಂಜೀಮ್ ಕಾಟಿಪಲ್ಲ ಹತ್ಯೆ ಆಗುತ್ತೆ. 2009 ಕ್ಯಾಂಡಲ್ ಸಂತು ಹತ್ಯೆ ಆಗುತ್ತೆ. 2014ರಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಮಧ್ಯದಲ್ಲಿ ಕೆಲವು ಹತ್ಯೆಗಳಿಗೆ ಕೆಲವು ಕಾರಣಗಳು ಬರ್ತಾವೆ. 2014 ರಾಜೇಶ್ ಪೂಜಾರಿ ಹತ್ಯೆ ಆಗುತ್ತೆ. 2015 ನಾಸೀರ್ ಹತ್ಯೆ ಆಗುತ್ತೆ. 2015ರಲ್ಲಿ ಅದಕ್ಕೆ ಕೌಂಟರ್ ಆಗಿ ಹರೀಶ್ ಪೂಜಾರಿ ಹತ್ಯೆ ಆಗುತ್ತೆ. ಅದೇ 2015ರಲ್ಲಿ ಪ್ರಶಾಂತ್ ಪೂಜಾರಿ ಹತ್ಯೆ ಆಗುತ್ತೆ. 2016 ರಾಜೇಶ್ ಕೋಟೆನ್ ಹತ್ಯೆ ಆಗುತ್ತೆ. ನಂತರ 2016ನೇ ಇಸ್ವಿಯಲ್ಲಿ ಸೈಫ್ ಯಾನೆ ಸಫ್ವಾನ್ ಹತ್ಯೆ ಆಗುತ್ತೆ. 2017 ಅಶ್ರಫ್ ಕಲೈ ಹತ್ಯೆ ಆಗುತ್ತೆ. ಅದೇ 2017ರಲ್ಲಿ ಶರತ್ ಮಡಿವಾಳ ಹತ್ಯೆ ಆಗುತ್ತೆ. ಇಲ್ಲಿ ವಿಭಿನ್ನವಾಗಿ ಇವೆಲ್ಲ ಹತ್ಯೆಗೆ ಬೇರೆ ಬೇರೆ ಕಾರಣ ಇದೆ. ಅದಾದ್ಮೇಲೆ 2018 ನಿಮ್ಗೆಲ್ಲ ಗೊತ್ತು ದೀಪಕ್ ರಾವ್ ಹತ್ಯೆ ಆಗುತ್ತೆ. 2018ರಲ್ಲಿ ಅಬ್ದುಲ್ ಬಶೀರ್ ಹತ್ಯೆ ಆಗುತ್ತೆ. 2022 ಮಸೂದ್ ಬೆಳ್ಳಾರೆ ಹತ್ಯೆ ಆಗುತ್ತೆ. ಅದಕ್ಕೆ ಕೌಂಟರ್ ಅನ್ನುವಂಥದ್ದು ಬಿಂಬಿಸ್ತಾ ಇರುವುದಂತ ಹೇಳಿದ್ರೆ 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಆಗುತ್ತೆ. ನಿಮ್ಗೆಲ್ಲ ಗೊತ್ತು ಈ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಕೌಂಟ್ರು ಅನ್ನೋ ರೀತಿ ಫಾಜಿಲ್ ಹತ್ಯೆ ಆಗುತ್ತೆ. ಅದೇ 2022ರಲ್ಲಿ. ಅದಾದ ಮೇಲೆ 2022ರಲ್ಲಿ ಮತ್ತೆ ಅಬ್ದುಲ್ ಜಲೀಲ್ ಹತ್ಯೆ ಆಗುತ್ತೆ. 2025ರಲ್ಲಿ ಅಶ್ರಫ್ ಹತ್ಯೆ ಆಗುತ್ತೆ. ನಂತರ ಸುಭಾಷ್ ಶೆಟ್ಟಿ ಹತ್ಯೆ ಆಗುತ್ತೆ. ಸುಭಾಷ್ ಶೆಟ್ಟಿ ಆದ ನಂತರ ನಿಮ್ಗೆಲ್ಲ ಗೊತ್ತು ಅದಕ್ಕೆ ಕೌಂಟರ್ ಅಂತ ಹೇಳಿದ್ರೆ ಅಬ್ದುಲ್ ರೆಹಮಾನ್ ಹತ್ಯೆ ಆಗುತ್ತೆ. ಇಲ್ಲಿ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಬೇಕಾದಂತ ವಿಷಯಗಳಂತ ಹೇಳಿದ್ರೆ ಒಂದು 28ರಿಂದ 30 ಹತ್ಯೆಗಳನ್ನು ಇವತ್ತಿನವರೆಗೂ ಇದು ಕೋಮು ಹತ್ಯೆಗಳು ಅಂತ ಬಿಂಬಿತವಾಗಿವೆ. ಆದ್ರೆ ಈ ಹತ್ಯೆಗಳನ್ನ ನಾವು ನೋಡ್ತಾ ಹೋದಾಗ, ಈ ಹತ್ಯೆಗಳನ್ನ ನೀವು ಡಿವೈಡ್ ಮಾಡಿ ನೋಡಿದಾಗ ಕೋಮು ಹತ್ಯೆಗೆ ನಡೀತಾ ಅಥವಾ ಕೇವಲ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರುದ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲಿಗೆ ನಾವು ಈ ಹತ್ಯೆ ನಡೆದಂತ ನಾನೇನೀಗ ಓದಿದೆ ಒಂದು ಲೀಸ್ಟ್. ಈ ಲೀಸ್ಟ್ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಒಂದು ಕಡೆ ಪೊಳಲಿ ಭಾಗ ಇದೆ ಅಂತ ಹೇಳಿದ್ರೆ, ಈ ಪೊಳಲಿ ಭಾಗ ಅಂದ್ಕೊಳ್ಳೇನೆ ಅಮ್ಮುಂಜೆ ಬರುತ್ತೆ, ಹಾಗೆ ಮಲ್ಲೂರು ಬರುತ್ತೆ, ಕೊಳತೆ ಮಜಲು ಬರುತ್ತೆ, ಬೆಂಜನ ಪದವು ಅಂತ ಬರುತ್ತೆ. ಇದು ಎಲ್ಲಾನು ಮಂಗಳೂರಿನಿಂದ ಬಂಟ್ವಾಳ ಹಾಗೆ ಒಂದು ಭಾಗ ಮೂಡಿಬಿದ್ರೆ ಏನು ಜಾಗ ಇದೆ ಅಂದ್ರೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ. ಈ ಭಾಗ ಅಂದ್ಕೊಳ್ಳೇನೆ ಇಲ್ಲಿ ಪಾಲ್ಗುಣಿ ನದಿ ಏನಿದೆ ಇದರ ಅಕ್ಕಪಕ್ಕದಲ್ಲಿ ಬರುವಂತದ್ದು. ಈ ಹತ್ಯೆಗಳ ಲೀಸ್ಟ್ ನೋಡಿದಾಗ ಇಲ್ಲಿ ಅತಿ ಹೆಚ್ಚು ಹತ್ಯೆಗಳಾಗಿವೆ. ಅದಾದ್ಮೇಲೆ ಇನ್ನೊಂದು ಭಾಗ ಅಂತ ಹೇಳಿದ್ರೆ ಸುರತ್ಕಲ್ಲು ಮತ್ತೆ ಬಜ್ಪೆ ಏನಿದೆ ಇದರ ಮಧ್ಯ ಭಾಗದಲ್ಲಿ ಬರುವಂತದ್ದು ಖಾನ, ಬಾಲ, ಕಾಟಿಪಲ್ಲ, ಕೃಷ್ಣಾಪುರ ಇವೆಲ್ಲ ಏರಿಯಾ ಏನಿದೆ
ಈ ಭಾಗದಲ್ಲಿ ಅತಿ ಹೆಚ್ಚು ಹತ್ಯೆಗಳು ನಡೆದಿರುವಂತದ್ದು. ಈ ರೀತಿ ಹತ್ಯೆಗಳು ಯಾಕಂತ ಹೇಳಿದ್ರೆ ಇವೆರಡೂ ಜಾಗನ ನಾವು ಹೋಲಿಸಿ ನೋಡಿದಾಗ ಶ್ರಮಿಕ ವರ್ಗದವರು ಇಲ್ಲಿ ಇರ್ತಾರೆ. ಅದೇ ನಾನು ಪೊಳಲಿ ಅಕ್ಕಪಕ್ಕ ಭಾಗ ಏನ್ ಹೇಳಿದೆ ಅಲ್ಲೂ ಶ್ರಮಿಕ ವರ್ಗದವರೇ ಇರುವಂತದ್ದು. ಇದರಲ್ಲಿ ಮೊದಲನೇ ಹತ್ಯೆ ನಡೆಯುವುದಂತ ಹೇಳಿದ್ರೆ ಹಮೀದ್ ಹತ್ಯೆ ನಡೆಯುತ್ತೆ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಎಲ್ಲಿವರೆಗೆ ಈ ಒಂದು ಶ್ರಮಿಕ ವರ್ಗದವರು ಅತಿ ಹೆಚ್ಚು ಜನ ಒಂದು ಭಾಗದಲ್ಲಿರ್ತಾರೆ, ಅಲ್ಲಿ ಕೆಲವೊಬ್ರು ಈ ಮೈಂಡ್ ವಾಶ್ ಮಾಡುವಂಥವ್ರು ಅಂತಾರೆ. ಈ ರೀತಿಯ ವ್ಯಕ್ತಿಗಳು ಎಲ್ಲಿವರೆಗಿರ್ತಾರೆ ಅಲ್ಲಿವರೆಗೆ ಈ ರೀತಿ ಹತ್ಯೆಗಳು ಕೆಲವೊಂದು ಕಾರಣಗಳಾಗುತ್ತಾವ ಅನ್ನೋದು ಈ ಪರಿಸರದವರು ಸುಮಾರು ಕ್ಯಾಮ್ರಾ ಮುಂದೆ ಬರಲಾರ್ದಂಥವ್ರು ಹೇಳೋದು. ಯಾಕಂತ ಹೇಳಿದ್ರೆ ಮೊದಲೆಲ್ಲರೂ ಈ ಭಾಗದಲ್ಲಿ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹೋಟ್ಲು ಅಥವಾ ಇನ್ನೊಂದು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ರು. ನಂತರ ಇವರು ಅಲ್ಲಿ ಕೆಲಸ ಬಿಟ್ಟು ತಮ್ಮ ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಏನಾಗತ್ತೆ ಅಂತ ಹೇಳಿದ್ರೆ ತಾವು ಏನು ಯಾವ ಪರಿಸರದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ನಾನು ಪೊಳಲಿ ಪರಿಸರ ಅಂತ ಹೇಳಿದ್ರೆ ಈ ಪೊಳಲಿ ಪರಿಸರದಲ್ಲಿ ಅತಿ ಹೆಚ್ಚು ಜನ ಈ ರೀತಿಯ ಹತ್ಯೆಗಳಲ್ಲಿ ಪಾಲ್ಗೊಂಡಂತವ್ರ ಹೆಸರುಗಳು ಬರ್ತವೆ. ನಿಮ್ಗೆ ಗೊತ್ತು, ಪೊಳಲಿಯ ಅನಂತು ಅಂತ ಹೆಸರು ಬರುತ್ತೆ, ಪೊಳಲಿ ಕಮಲಾಕ್ಷ ಅಂತ ಬರುತ್ತೆ, ನಂತರ ಕ್ಯಾಂಡಲ್ ಸಂತು ಅಂತ ಬರುತ್ತೆ. ಹೀಗೆ ಸುಮಾರು ಹೆಸರುಗಳು ಇಲ್ಲಿ ಹೆಸರುಗಳು ಬರ್ತವೆ. ಇವ್ರಿಗೆಲ್ಲ ಯಾರಾದ್ರೂ ಒಬ್ರು ಮೈಂಡ್ ವಾಶ್ ಮಾಡಿರ್ಬೇಕಲ್ಲ ಅಂತ ಹೇಳಿದ್ರೆ ಇವರ ತಲೆಗಳು ಈ ರೀತಿ ಆಗ್ಬೇಕಾದ್ರೆ ಅದಕ್ಕೂ ಒಂದು ಕಾರಣ ಇರ್ಬೇಕನ್ನುವಂಥದ್ದು ಇಲ್ಲಿ ಸುಮಾರು ಜನ ಹೇಳ್ತಾರೆ. ಆ ಕಾರಣಕ್ಕೆ ಬರುವಂತವ್ರು ಅಂತ ಹೇಳಿದ್ರೆ ಏನಿ ಮುಂಬೈಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು, ನಂತರ ಅಲ್ಲಿ ಕೆಲಸ ಬಿಟ್ಟು ತಮ್ಮ ಊರಿಗೆ ಬರ್ತಾರೆ. ಊರಿಗೆ ಬಂದ ನಂತರ ಇವ್ರಿಗೊಂದು ಕ್ರೇಜ್ ಇರುತ್ತೆ, ತಮ್ಮ ಬಾಂಬೆ ಮುಂಬೈನ ಸಾಹಸಗಳ ಮಾತಾಡೋದು. ನನಗೆ ಆ ಅಂಡರ್ ವರ್ಲ್ಡ್ ಅವನ್ ಪರಿಚಯ, ನನಗೆ ಈ ಅಂಡರ್ ವರ್ಲ್ಡ್ ಅವನ್ ಪರಿಚಯ ಅಂತ. ಆಗ ಇವ್ರಿಗೆ ಏನು ಹುಡುಗರು ಮಾತು ಕೇಳಲಿಕ್ಕೆ ಶುರು ಮಾಡ್ತಾರೆ. ನಂತರ ಆ ಹುಡುಗರು ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಮಾಡ್ಬೇಕಾಗತ್ತೆ. ಅಂದ್ರೆ ಇವ್ರ ಹತ್ರ ಸೆಳಿಬೇಕಾದ್ರೆ ಇವ್ರೇನ್ ಮಾಡೋದಂದ್ರೆ ಇನ್ನೊಂದು ಧರ್ಮವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡುದು. ನಿಮ್ಗೇನು ಅವನಿಗೆ ಹೊಡೆದು ಗೊತ್ತಾ, ಇವನಿಗೆ ಹೊಡೆದು ಗೊತ್ತಾ, ನಿಮ್ಗೆ ಹೊಡೆದೇವ ಅವನ್ನ ಹೊಡೆದಾಗಷ್ಟೇನೆ ನೀವು ಅನಿಸ್ಕೊಳ್ಳೋದು ನಿಮ್ಮ ಧರ್ಮದಲ್ಲಿ ಹುಟ್ಟಿದಾರ ಅಂತ ಹೇಳಿ ಈ ರೀತಿಯ ಮಾತುಗಳು ಇವ್ರು ದೊಡ್ಡ ದೊಡ್ಡದು. ನಾವೆಲ್ಲ ಮಾಡಿದೇವೆ ಬಾಂಬೆಯಲ್ಲಿ, ನಿಮ್ಗೇನ್ ಗೊತ್ತು, ನಮ್ಮ ಹಿಂದೆ ಅವನಿದ್ದ ಇವನಿದ್ದ, ಆ ಅಂಡರ್ ವರ್ಲ್ಡ್ ಅವನು ನನ್ನ ಹಿಂದೆ ಇದ್ದ, ಈಗೂ ನಮ್ಗೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು. ಏನಂತ ಹೇಳಿದ್ರೆ ಈ ರೀತಿಯ ಹುಡುಗರ ಹತ್ರ ಸದಾ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಇವರೆಲ್ಲ ಆ ಸಮಯದಲ್ಲಿ ಶ್ರಮಿಕರು, ಅಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡುವಂಥವ್ರು. ಹೀಗಾಗಿ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಈ ರೀತಿಯ ವ್ಯಕ್ತಿಗಳಿಂದ ಮಾತಿನಿಂದ ಈ ವ್ಯಕ್ತಿಗಳು ಇವರೆಲ್ಲ ಅಂದ್ರೆ ಈ ಪೊಳಲಿಯ ಭಾಗದ ಏನು ಹುಡುಗರಿದ್ದಾರೆ ಇವ್ರದ್ದೊಂದು ಟೀಮ್ ರೆಡಿ ಆಗುತ್ತೆ. ಈ ಟೀಮ್ ರೆಡಿ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕ್ರಿಕೆಟ್ ಮ್ಯಾಚ್ಗಳು ವಿಶೇಷವಾಗಿ ಎಲ್ಲದರಲ್ಲೂ ಪಾತ್ರ ವಹಿಸುತ್ತೆ. ಇದರಲ್ಲಿ ಮಲ್ಲೂರಿಂದು ಒಂದು ಟೀಮ್ ಇರುತ್ತೆ, ಕ್ರಿಕೆಟ್ ಟೀಮು, ಪೊಳಲಿಯ ಕ್ರಿಕೆಟ್ ಟೀಮ್ ಇರುತ್ತೆ. ನಿಮ್ಗೆಲ್ಲರೂ ಗೊತ್ತು, ಮಲ್ಲೂರು ಅನ್ನೋದು ಒಂದು ಧರ್ಮಕ್ಕೆ ಪ್ರಾಬಲ್ಯ ಆದ್ರೆ ಪೊಳಲಿ ಭಾಗ ಏನ್ ಬರುತ್ತೆ ಅದು ಇನ್ನೊಂದು ಧರ್ಮಕ್ಕೆ ಪ್ರಾಬಲ್ಯ ಆಗುತ್ತೆ. ಇಲ್ಲಿ ಎರಡೂ ಕ್ರಿಕೆಟ್ ಟೀಮು ಮೊದಲು ಕ್ರಿಕೆಟ್ ಆಡ್ತಿರ್ತವೆ. ಇವರ ಜಗಳ ಪ್ರಾರಂಭವಾಗುವುದೇ ಕ್ರಿಕೆಟ್ನೇ. ಯಾಕಂತ ಹೇಳಿದ್ರೆ ಅವನ್ ಹಾಗಂದ ಇವನ್ ಹೀಗಂದ ಅಂತೇಳಿ ಈ ಕ್ರಿಕೆಟ್ ಜಗಳ ಯಾವತ್ತು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಈ ಭಾಗದಲ್ಲಿ. ಈ ಹಮೀದ್ ಜಗಳ ಮಾಡ್ತಾನೆ, ಅಲ್ಲಿ ಇವರು ಜಗಳದಲ್ಲಿ ಭಾಗಿಯಾಗ್ತಾನೆ ಅಂತ ಹೇಳಿದ್ರೆ ಅವ್ರನ್ನೆಲ್ಲ ವಹಿಸ್ಕೊಂಡು ಮಲ್ಲೂರು ತಂಡವನ್ನು ವಹಿಸ್ಕೊಂಡು ಇವನು ಅಲ್ಲಿಯೇ ಕ್ರಿಕೆಟ್ ಪ್ಲೇಯರು ದೊಡ್ಡ ಮಟ್ಟದಲ್ಲಿ ಜಗಳ ಮಾಡ್ತಾನೆ. ಆಗ ಇವ್ರಿಗೇನಂದ್ರೆ ಪೊಳಲಿಯ ಟೀಮ್ನವ್ರಿಗೆ ಒಂದು ತರ ಅವನ ಮೇಲೆ ಕಣ್ಣು ಬೀಳುತ್ತೆ. ಕಣ್ಣು ಬಿದ್ದಾದ ನಂತರ ಈ ಭಾಗದಲ್ಲಿ ವಿಶೇಷವಾಗಿ ಜಾತ್ರೆ ನಡೀತಾ ಇದ್ದಂತ ಹೇಳಿದ್ರೆ ಪೊಳಲಿಯ ಜಾತ್ರೆ. ಈ ಪೊಳಲಿಯ ಜಾತ್ರೆದು ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಸರ್ವರೂ ಬರ್ತಾರೆ. ಅಂದ್ರೆ ನಂತರ ಚೆಂಡಾಟ ಆಡುವಂಥದ್ದು ಇನ್ನೊಂದು ಪದ್ಧತಿ. ಯಾಕೆ ಕಲ್ಲಂಗಡಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದುಬಿಟ್ರೆ ನೀವು ಕಲ್ಲಂಗಡಿ ಎಲ್ಲಿಯೂ ಬೆಳೆಯುವುದಿಲ್ಲ. ಇಲ್ಲಿ ಯಾವುದೇ ಇದರಲ್ಲಿ ಕಲ್ಲಂಗಡಿ ಇವತ್ತಿನವರೆ ಬೆಳೆಯುವುದಿಲ್ಲ. ಆದ್ರೆ ಈ ಪೊಳಲಿ ಭಾಗ ಏನಿದೆ ಈ ಒಂದು ಅಕ್ಕಪಕ್ಕದಲ್ಲಿ ವಿಪರೀತವಾಗಿ ಕಲ್ಲಂಗಡಿಯನ್ನ ಬೆಳೀತಾರೆ. ಈ ಕಲ್ಲಂಗಡಿ ಕಡು ಕೆಂಪಾಗಿರುತ್ತೆ. ಇದಕ್ಕೆ ಮತ್ತೆ ಇತಿಹಾಸಕ್ಕೆ ಸುಮಾರು ಸಂಬಂಧಗಳಾಗ್ತಾವ ಅಂತ ಹೇಳಿದ್ರೆ ದೇವಿ ಏನು ಅಲ್ಲಿ ಚಂಡಾಮುಂಡ ಅನ್ನುವಂಥ ರಾಕ್ಷಸರ ಏನು ತಲೆನ ಚೆಂಡಾಡ್ತಾರೆ ಅದರಿಂದ ಅದು ಕಡು ಕೆಂಪಾಗಿರುತ್ತೆ ಅನ್ನುವಂಥದ್ದು. ಹೀಗಾಗಿ ಪೊಳಲಿ ಜಾತ್ರೆಗೆ ಬಂದಂಥವ್ರು ಪ್ರತಿಯೊಬ್ರು ಕಲ್ಲಂಗಡಿಯನ್ನ ಪರ್ಚೇಸ್ ಮಾಡ್ತಾರೆ. ಅದಾದ್ಮೇಲೆ ಹಿಂದೆ ನೀವು ಸಂಚಿಕೆಯಲ್ಲೂ ಕೇಳಿರ್ತೀರ, ಇಲ್ಲಿ ಚೆಂಡಾಟವು ನಡೀತಾ ಇತ್ತು ಮೊದಲು ಪೊಳಲಿ. ಹಾಗೆ ಈ ಅಮ್ಮುಂಜೆ, ಮಲ್ಲೂರು ಇಲ್ಲೆಲ್ಲ ಗ್ರಾಮದಲ್ಲಿ ಚೆಂಡಾಟನು ನಡೀತಾ ಇತ್ತು. ಅದೇ ರೀತಿ ಹಮೀದ್ ಏನಂದ್ರೆ ಆವತ್ತು ಜಾತ್ರೆಗೆ ಬಂದಿರ್ತಾರೆ. ಬಂದಂಥವ್ರು
ತಮ್ಮ ಸ್ಕೂಟರ್ನಲ್ಲಿ ಇಡೀ ಜಾತ್ರೆನ ತಿರುಗಿಕೊಂಡು ಅಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಲ್ಲಂಗಡಿಯನ್ನಂದ್ರೆ ಜಾತ್ರೆ ಯಾರು ಬರ್ತಾರೆ ಇಲ್ಲಿಗೆ ಅವ್ರು ಕಲ್ಲಂಗಡಿ ತಗೊಂಡು ಹೋಗುವಂಥದ್ದು ಒಂದು ಪದ್ಧತಿ. ಕಲ್ಲಂಗಡಿಯನ್ನು ಇಟ್ಕೊಂಡು ಸ್ಕೂಟ್ರಲ್ಲಿ ಹೋಗ್ತಾ ಇರ್ತಾರೆ. ಹೋಗುವ ಹೊತ್ತಿಗೆ ಇದನ್ನ ನೋಡಿದಂಥದ್ದು ಏನಂತ ಹೇಳಿದ್ರೆ ಪೊಳಲಿ ಅನಂತು ಏನಿದ್ದಾನೆ ಈ ವ್ಯಕ್ತಿಯ ಅಂಗಡಿ ಅಂದ್ರೆ ಕಬ್ಬಿನ ಹಾಲಿನ ಅಂಗಡಿ ಇರುತ್ತೆ, ಅಲ್ಲೇ ಈ ಹುಡುಗರದೆಲ್ಲ ಒಂದು ಠಿಕಾನೆ ಇರುತ್ತೆ. ಅವರು ಹಮೀದನ್ನ ನೋಡಿರ್ತಾರೆ. ಹಮೀದನ್ನ ಯಾವಾಗ ನೋಡಿರ್ತಾರೆ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅನಂತು ಹತ್ರ ಅಂದ್ರೆ ಈಗ ಬಂದಿರೋದು ಅಂದ್ರೆ ಅನಂತು ಈ ಕೇಸ್ನಲ್ಲಿ ಫಿಟ್ ಇರ್ತಾನೆ. ಬಲ್ಲ ಮಾಹಿತಿ ಪ್ರಕಾರ ಇಲ್ಲಿ ನಿಂತಂತವ್ರು ಏನಿರ್ತಾರೆ ಉಳಿದಂತವ್ರು ಏನಿರ್ತಾರೆ ಅಂದ್ರೆ ಈ ಪೊಳಲಿ ಏನಂತ ಹೇಳ್ತಾರೆ ಹಮೀದ್ ಬಂದಿದ್ದಾನೆ, ಅವನ ಅವತ್ತು ಕ್ರಿಕೆಟ್ನಲ್ಲಿ ನಮಗೆ ತುಂಬಾ ದೊಡ್ಡ ಇದು ಮಾಡಿಬಿಟ್ಟಿದ್ದಾನಲ್ಲ ಅಂತ ಹೇಳಿ. ಅದೇ ಮೊದಲೇ ಇವ್ರಿಗೆ ಏನಂತ ಹೇಳಿದ್ರೆ ನಾನು ಮೊದಲಿಗೆ ಹೇಳಿದೆ ಈ ಭಾಗದಲ್ಲಿ ಒಬ್ಬ ಈ ರೀತಿ ಮೈಂಡ್ ವಾಶ್ ಮಾಡುವವರು ಇರುವಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆಗ್ಲೇ ಇವರೆಲ್ಲ ಮೈಂಡ್ ವಾಶ್ ಆಗ್ಬಿಟ್ಟಿರ್ತಾರೆ ಹುಡುಗರು. ಈ ಹಮೀದಿನ ಇವತ್ತು ಬಿಡುದು ಬೇಡ ಅಂತ ಹೇಳಿ ಏನಂತ ಮಾತಾಡ್ಕೊಳ್ತಾರೆ. ಆಗ ಅನಂತು ಅಂತ ಹೇಳ್ತಾರೆ. ಅನಂತು ಇಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಅನಂತು ಅನಂತು ಹೇಳ್ತಾನೆ ನಾನ್ ಬರೋದಿಲ್ಲಪ್ಪ, ನನಗೆ ಜಾತ್ರೆ ಇದೆ, ಕೆಲಸ ಇದೆ ಅಂತೇಳಿ. ಆದ್ರೆ ಅಲ್ಲಿದ್ದಂತ ಹುಡುಗರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೀದಾ ಏನು ಪೊಳಲಿಯ ದ್ವಾರ ಇದೆ ಆ ದ್ವಾರಕ್ಕೆ ತಮ್ಮ ಎಲ್ಲ ಅಂತ ಹೇಳಿದ್ರೆ ಏನು ಇಲ್ಲಿ ಇಟ್ಟಿರ್ತಾರೆ ಹತಿಯಾರ್ಗಳು ಎಲ್ಲ ತಗೊಂಡು ಬಂದು ನಿಲ್ತಾರೆ. ನಿಂತಂತವ್ರು ಏನ್ ಮಾಡ್ತಾರೆ ನೇರವಾಗಿ ಬಂದು ಏನು ಹಮೀದ್ ಇದ್ದಾನೆ, ಹಮೀದ್ ಏನಂತ ಹೇಳಿದ್ರೆ ಪರಂಗಿಪೇಟೆಯಲ್ಲಿ ಗುಜರಿ ಅಂಗಡಿ ಇರುತ್ತೆ ಆ ಭಾಗಕ್ಕೆ ತಮ್ಮ ಗುಜರಿ ಅಂಗಡಿಗೆ ಹೋಗ್ತಾ ಇರ್ತಾನೆ. ಆಗ ಏನಂತ ಹೇಳಿದ್ರೆ ಏಕಾಏಕಿ ಹಮೀದ್ ಮೇಲೆ ಭೀಕರವಾಗಿ ದಾಳಿ ಮಾಡ್ತಾರೆ. ಹಮೀದ್ ಅಲ್ಲಿ ಕೊನೆ ಉಸಿರೆಳಿತಾನೆ. ಅದರ ಅರ್ಥ ಯಾಕೆ ಈ ಹತ್ಯೆ ನಡೀತು ಅನ್ನೋದಕ್ಕೆ ಮೊದಲನೇ ಹತ್ಯೆಯ ಕತೆ ಇದಾದ್ರೆ ಇನ್ನು ಎರಡನೇ ಹತ್ಯೆ ನಡೆಯುವುದು ಅಂತ ಹೇಳಿದ್ರೆ ರಫೀಕು ಅದನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿ.